Raj Electronics and Home Appliances. Loan facility available. पुलिस पर हमला करने वाले राउडी शीटर की पैर में गोली लगी। जिला बिदर के भालकी तालुका के गांव करोबा केलगी का वाक़या। अगवा केस में मुलविस संगमेश की पैर में गोली लगी। भालकी देही पुलिस स्टेशन के PSI अशोक की गोली करोबा केलगी गांव में सुधेश्वर मंदिर मुलजिम करीबी छुपा हुआ था। इत्तला मिलते ही भालकी पुलिस ने छापा किया। वहां पर पहुंचते ही संगमेश ने 2 पुलिस एहलकारों पर चाकू से हमला कर दिया, जिसकी वजह से भालकी देही थाने के PSI अशोक ने इसे पैर में गोली मार दी। जख्मी राउडी शीटर संगमेश को फौरी तौर पर अस्पताल ले जाया गया और इसका इलाज किया गया। इलाज के बाद संगमेश को हिरासत में ले लिया गया। बिदर के SP प्रदीप गंटी ने जाए वक़ू का दौरा किया और मीडिया से बात करते हुए तमाम तफसीलात भी बताई। आइए जानते हैं इस खुसूस में मुकम्मल तफसीलात पेश। मज़ीद ताज़ा तरीन ख़बरों से अपडेटेड रहने के लिए चैनल को लाइक करें, शेयर करें, सब्सक्राइब ज़रूर कर लें। ನಾವು ಅವರನ್ನು ಚೇಸ್ ಮಾಡಿಕೊಂಡು ಹೋಗುತ್ತೇವೆ। ಲಾತೂರಿಂದ ಮತ್ತೆ ಬೇರೆ ಬೇರೆ ಕಡೆ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿಂದ ನಿಜಾಮಾಬಾದ್ಗೆ ಹೋಗಿರ್ತಾರೆ ಅಂತ ನಮಗೆ ಮಾಹಿತಿ ಸಿಗ್ತದೆ। ನಾವು ಚೇಸ್ ಮಾಡೋದು ಗೊತ್ತಾಗಿ ಆರೋಪಿಗಳು ಇವರನ್ನು ಮಹಾರಾಷ್ಟ್ರ ಉಸ್ಮಾನಾಬಾದ್ ಡಿಸ್ಟ್ರಿಕ್ಟಲ್ಲಿ ಬಿಟ್ಟು ಅವರು ಪರಾರಿಯಾಗಿರ್ತಾರೆ ಅಲ್ಲಿಂದ। ಆಮೇಲೆ ನಿನ್ನೆ ಬೆಳಗ್ಗೆ ನಾವು ಹೋಗಿ ಅಪಹರಣಕ್ಕೆ ಒಳಗಾದ ಈ ಪ್ರಕಾಶ ಸ್ವಾಮಿಯನ್ನು ರೆಸ್ಕ್ಯೂ ಮಾಡ್ಕೊಂಡು ಬರ್ತೇವೆ। ಆಮೇಲೆ ಆರೋಪಿಗಳನ್ನು ಬೆನ್ನತ್ತಿಕೊಂಡು ನಾವು ನಿಜಾಮಾಬಾದ್ಗೆ ಹೋಗ್ತೇವೆ। ನಿಜಾಮಾಬಾದಲ್ಲಿ ನಮಗೆ 3 ಆರೋಪಿಗಳು ಸಿಗ್ತಾರೆ। ಅದರಲ್ಲಿ ಮುಖ್ಯ ಆರೋಪಿ ಸಂಗಮೇಶ್ ಹಾಗೂ ಗುಂಡಪ್ಪ ಹಾಗೂ ವಿಜಯ್ ಅಂತ 3 ಆರೋಪಿಗಳು ಸಿಗ್ತಾರೆ ನಮ್ಮ PSIಗೆ। 3 ಜನ ಕರ್ಕೊಂಡು ಬರುವಾಗ ನಿನ್ನೆ ಈವ್ನಿಂಗ್ ಸುಮಾರು 5 ಗಂಟೆಗೆ ನಮ್ಮ ಬಾರ್ಡರ್ಗೆ ಬಂದ ತಕ್ಷಣ ಕಾರಂಜಿ ವಿಲೇಜ್ ಹತ್ತಿರ ಬಂದ ತಕ್ಷಣ ನನಗೆ ಟಾಯ್ಲೆಟ್ ಬರ್ತಾ ಇದೆ ಅಂತ ಗಾಡಿಯಿಂದ ಇಳಿದು ನಮ್ಮ PSIಗೆ ತಳ್ಳಿಬಿಟ್ಟು ಅಲ್ಲಿಂದ ಸಂಗಮೇಶ್ ಅನ್ನೋ ಒಬ್ಬ ಮುಖ್ಯ ಆರೋಪಿ ಪರಾರಿಯಾಗಿರ್ತಾನೆ, ಎಸ್ಕೇಪ್ ಆಗಿರ್ತಾನೆ। ಸೊ ನಮಗೆ ನಮ್ಮ ಕಸ್ಟಡಿಯಲ್ಲಿದ್ದ ವಿಜಯ್ ಹಾಗೂ ಗುಂಡಪ್ಪ, ಆರೋಪಿ ಸಂಗಮೇಶ್ ವಿಜಯ್ ಫೋನ್ ಯೂಸ್ ಮಾಡ್ತಾನೆ ಅಂತ ನಮಗೆ ಹೇಳಿರ್ತಾನೆ। ಆ ಫೋನನ್ನು ನಾವು ಟ್ರೇಸ್ ಮಾಡಿದ್ದಾಗ ನಿನ್ನೆ ನೈಟ್ ನಮಗೆ ತನ್ನ ಸ್ವಂತ ಊರು ಹತ್ತಿರ ಒಂದು ಟೆಂಪಲ್ ಇದೆ, ಸಿದ್ದೇಶ್ವರ ಸ್ವಾಮಿ ಸಣ್ಣ ಟೆಂಪಲ್ ಇದೆ। ಆ ಟೆಂಪಲ್ ಕಡೆ ಲೊಕೇಶನ್ ಬರ್ತಾ ಇತ್ತು ನಮಗೆ ನಿನ್ನೆ ನೈಟು। ನಾವೆಲ್ಲರೂ ಒಂದು ತಂಡವನ್ನು ರಚಿಸಿಕೊಂಡು ನಮ್ಮ PSI ಭಾಲ್ಕಿ ರೂರಲ್ PSI ಹಾಗೂ ಕ್ರೈಮ್ ಸ್ಟಾಫು ಅವನನ್ನು ಹಿಡಿಬೇಕಂತ ಇವತ್ತು ಬೆಳಗ್ಗೆ 5 ಗಂಟೆಗೆ ನಾವು ಸ್ಪಾಟ್ಗೆ ಹೊರಡ್ತೇವೆ। ಸ್ಪಾಟಲ್ಲಿ ಇವನು ನಮಗೆ ಅಲ್ಲೇ ಇದ್ದಾನಂತ ಪತ್ತೆ ಆಗಿರ್ತದೆ ನಮ್ಮ ಕ್ರೈಮ್ ಸ್ಟಾಫ್ಗೂ PSIಗೂ। ಏಕಾಏಕಿ ನಮ್ಮ PSI ಮೇಲೆ ಒಂದು ಮಚ್ಚಿನಿಂದ ಹಲ್ಲೆ ಮಾಡಿರ್ತಾನೆ। ನಮ್ಮ PSIನ ತಪ್ಪಿಸಕ್ಕೆ ಹೋಗಿ PSIನ ಕಾಪಾಡೋಕ್ಕೆ ಹೋಗಿ ನಮ್ಮ ಕ್ರೈಮ್ ಸ್ಟಾಫ್ ಅವರು ಅವರೊಟ್ಟಿಗೆ ಇದು ಸಣ್ಣ ಘರ್ಷಣೆ ನಡೆಯುತ್ತದೆ। ಘರ್ಷಣೆಯಲ್ಲಿ ನಮ್ಮ ಇಬ್ಬರು ಕ್ರೈಮ್ ಸ್ಟಾಫು ಗಾಯಗೊಂಡಿರ್ತಾರೆ। ಒಬ್ಬರು ಗುರುನಾಥ್ ಅಂತ ಕಾನಿಸ್ಟೇಬಲ್, ಇನ್ನೊಬ್ಬರು ರಾಜೇಂದ್ರ ಅಂತ ಹೆಡ್ ಕಾನಿಸ್ಟೇಬಲ್, ಅವ್ರಿಗಿಬ್ಬರಿಗೂ ಗಾಯಗಳಾಗಿರ್ತವೆ। ಒಬ್ಬರಿಗೆ ಕೈ ಮೇಲೆ ಈ ಕಡೆ ಕೈ ಮೇಲೆ ಒಂದು ಮಚ್ಚಿನ ಒಂದು ಏಟಾಗಿರ್ತದೆ। ಇನ್ನೊಬ್ಬ ನಮ್ಮ ಹೆಡ್ ಕಾನಿಸ್ಟೇಬಲ್ ರಾಜೇಂದ್ರಗೆ ಚೆಸ್ಟ್ ಮೇಲೆ ಒಂದು ಡೀಪ್ ಇಂಜುರಿ ಆಗಿರ್ತದೆ। ಆಮೇಲೆ PSI ಅವರು ಎಚ್ಚೆತ್ತುಕೊಂಡು ಗಾಡಿಯಲ್ಲಿ ಒಂದು 2 ಸತಿ ಫೈರಿಂಗ್ ಮಾಡಿರ್ತಾರೆ। ಈಗ ನಾವು ವಾರ್ನಿಂಗ್ ಕೂಡ ಅವನು ಮಚ್ಚನ್ನು ಬೆಳೆದೆ PSI ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಾಗ 2 ಸತಿ ಫೈರಿಂಗ್ ಮಾಡಿರ್ತಾರೆ ನಮ್ಮ PSI। ಒಂದು ಗುಂಡು ಮಿಸ್ ಆಗಿರ್ತದೆ, ಇನ್ನೊಂದು ಗುಂಡು ಆರೋಪಿ ಸಂಗಮೇಶ್ ಕಾಲಿಗೆ ಇದು ಫೈರ್ ಆಗಿರ್ತದೆ। ಸೊ ತಕ್ಷಣ ಅವನು ಅಲ್ಲೇ ಬಿದ್ದಿರ್ತಾನೆ। ನಮ್ಮ ಇವರು PSI ಅವರು ಎಲ್ಲ ವ್ಯಕ್ತಿಗೆ ವಶಕ್ಕೆ ಪಡೆದು ಬಾಲ್ಕಿ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾರೆ। ಅದೇ ರೀತಿ ನಮ್ಮ ಕ್ರೈಮ್ ಸ್ಟಾಫನ್ನು ಕೂಡ ನಾವು ಬಾಲ್ಕಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರ್ತೇವೆ ಬೆಳಗ್ಗೆ। ಇಬ್ಬರು ನಮ್ಮ ಸಿಬ್ಬಂದಿಗಳಿಬ್ಬರು ಸ್ಟೇಬಲ್ ಇದ್ದಾರೆ, ದೇ ಆರ್ ಔಟ್ ಆಫ್ ಡೇಂಜರ್। ಇಂಜುರೀಸ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ನಮ್ಮ ಪೊಲೀಸರು, ನಮ್ಮ ಡಾಕ್ಟರ್ಸು ಬಾಲ್ಕಿ ಗೌರ್ಮೆಂಟ್ ಹಾಸ್ಪಿಟಲ್। ಆದರೆ ಆರೋಪಿ ಸಂಗಮೇಶ್ಗೆ ಮಾತ್ರ ಬಾಲ್ಕಿ ಹಾಸ್ಪಿಟಲಿಂದ ಇಲ್ಲಿಗೆ ರೆಫರ್ ಮಾಡಿರ್ತಾರೆ, ನಮ್ಮ ಬೀದರ್ ಬ್ರಿಮ್ಸ್ಗೆ ರೆಫರ್ ಮಾಡಿರ್ತಾರೆ। ಈಗ ಆ ವ್ಯಕ್ತಿಗೆ ಕೂಡ ಚಿಕಿತ್ಸೆ ಆಗಿದೆ। ಸೊ ಹಿ ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್। ಇದು ಅಲ್ಲದೆ ಇನ್ನೂ 4 ಆರೋಪಿಗಳು ಇನ್ನೂ ಪರಾರಿಯಲ್ಲಿದ್ದಾರೆ, ಅವರನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ।